ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ನೀವು ಯಾರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನೋಡೋಣ ಬನ್ನಿ. ಆ ಪರ್ಸನ್ ಜೊತೆ ಕಳೆದಿರೋ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಮತ್ತೆ ಅವ್ರ ಫೇಸ್ನ ನೆನೆಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಹೇಳಿ. ಓಕೆನಾ? ಆ ಪರ್ಸನ್ನ ನೆನೆಸ್ಕೊಳ್ಳಿ. ಪ್ಲೀಸ್ ಯೂನಿವರ್ಸ್ ಗೈಡ್ ಮೀ. ನನ್ನ ವಿವರ್ಸ್ನ ಪರ್ಸನ್ನ ಈಗಿನ ಥಾಟ್ಸ್, ಕರೆಂಟ್ ಥಾಟ್ಸ್ ಏನು ಅಂತ ದಯವಿಟ್ಟು ತಿಳಿಸಿ. ನನ್ನ ವಿವರ್ಸ್ನ ಪರ್ಸನ್ನ ಈಗಿನ ಕರೆಂಟ್ ಥಾಟ್ಸ್ ಏನು ಅಂತ ದಯವಿಟ್ಟು ತಿಳಿಸಿ ಯೂನಿವರ್ಸ್, ಪ್ಲೀಸ್. ಓಕೆ, Three of Cups. Okay. Two of Cups. Okay. Ace of Cups. Okay. Four of Cups. ಬರೀ ಕಪ್ಸೇ ಬರ್ತಿದೆ. ವೆರಿ ನೈಸ್. King of Wands. Okay. Queen of Wands. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಸು, ಪಾಸಿಟಿವ್ ಇದೆ. ಮತ್ತು ಕಿಂಗ್ ಆಫ್ ವಾಂಡ್ಸು ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಇದು ತುಂಬ ರೇರು, ಎರಡು ಬರೋದು, ಕಿಂಗ್ ಆಫ್ ವಾಂಡ್ಸ್ ಮತ್ತು ಕ್ವೀನ್ ಆಫ್ ವಾಂಡ್ಸು. ನಿಮ್ಮದು ನಾರ್ಮಲ್ ಕ್ರಷ್ ಅಥವಾ ಬಿಟ್ಟೋಗೋ ಸಂಬಂಧ ಅಲ್ಲ, ತುಂಬ ಡೀಪ್ ಕನೆಕ್ಷನ್ ಇದೆ. ನೀವಿಬ್ಬರು ತುಂಬ ಕನೆಕ್ಟೆಡ್ ಆಗಿದ್ದೀರಾ. 3D ಅಲ್ಲಿ ಇಲ್ಲದೆ ಇದ್ರೂ 5Dಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಯಾಕಂದರೆ ಕಿಂಗ್ ಆಫ್ ವಾಂಡ್ಸ್ ಕ್ವೀನ್ ಆಫ್ ವಾಂಡ್ಸ್ ಒಟ್ಟಿಗೆ ಬಂದಿದೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು. ಯು ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಈಗಿನ ಫೀಲಿಂಗ್ಸ್ ಅವ್ರಿಗೆ ಏನಿದೆ ಅಂದರೆ ತುಂಬ ಚಾಯ್ಸಸ್ ಇದೆ ಅವರು ನಿಮ್ಮ ಪರ್ಸನ್ಗೆ. ಬಟ್ ನೀವು ಕೊಡ್ತಿರೋ ಪ್ರೀತಿ ಅವ್ರಿಗೆ ಬೇರೆ ಕಡೆ ಸಿಗ್ತಾ ಇಲ್ಲ. ನೀವು ಕೊಡ್ತಿರೋ ಪ್ರೀತಿ ಸಿಕ್ಕಿದ್ರೂ ಅವ್ರು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಬಿಕಾಸ್ ಅವ್ರಿಗೆ ಬೇರೆ ಚಾಯ್ಸಸ್ ಇದೆ ಒಂದು, ಮತ್ತು ಅವರು ಏನೋ ಒಂದು ಪರಿಸ್ಥಿತಿ ಸಮಯ ಸಂದರ್ಭದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದ್ದಾರೆ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಕೆರಿಯರ್ ಸಮಸ್ಯೆ ಇರ್ಬೋದು. ಅದಕ್ಕೆ ಅವರು ನಿಮ್ಮನ್ನು ಈ ಕ್ಷಣದಲ್ಲಿ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಅವ್ರಿಗೇನು ಇಷ್ಟ ಇದೆ ಅಂದರೆ ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಅಂತ ತುಂಬ ಇದೆ. ಈ ಹಳೆ ಪ್ಯಾಟ್ರನ್ನು ಬಂದು ಹೋಗಿ ಮಾಡೋದು, ರಿಜೆಕ್ಟ್ ಮಾಡೋದು, ಇಲ್ಲ ಟೈಮ್ ಕೊಡದೇ ಇರೋದು, ಇಲ್ಲ ಕಾಲ್ ಮಾಡದೇ ಇರೋದು, ಮೆಸೇಜಿಗೆ ರಿಪ್ಲೈ ಮಾಡದೇ ಇರೋದು, ಈ ಥರ ಎಲ್ಲ ಅವ್ರು ಏನು ಮಾಡ್ಕೊಂಡು ಬಂದಿದ್ರು ಹಿಂದೆ, ಅದನ್ನೆಲ್ಲ ಬಿಟ್ಟು ಹೊಸದಾಗಿ ನಿಮ್ಮ ಜೊತೆ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡಬೇಕು, ಅಥವಾ ನಿಮ್ಮ ಜೊತೆ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಿ ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಅನ್ನೋದು ತುಂಬ ಇದೆ ಅವರಿಗೆ. ಬಟ್ ಏನೋ ಒಂದು ಅವ್ರನ್ನ ತುಂಬ ತಡೀತಾ ಇದೆ ಇದಕ್ಕೆಲ್ಲ. ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು. ಮತ್ತು 2 ಆಫ್ ಕಪ್ಸ್ ಬಂದಿದೆ ಅಂದರೆ ಅವ್ರಿಗೆ ಇಷ್ಟು ದಿನ ನೀವು ಮಾತ್ರ ಪ್ರೀತಿ ತೋರಿಸ್ತಿದ್ರಿ. ಅವರು ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ದೇ ಇರ್ಬೋದು, ಕಾಲ್ ಮಾಡಿದ್ರೆ ರಿಪ್ಲೈ ಮಾಡ್ದೇ ಇರ್ಬೋದು, ಅಥವಾ ನೀವೇ ಎಲ್ಲ ಈಗ ಮೀಟ್ ಮಾಡೋಕ್ಕೆ ನೀವೇ ಇನಿಷಿಯೇಷನ್ ತಗೋತಿದ್ರೇನೋ. ಅವರು ನಿಮ್ಮ ಇದನ್ನೇ ಕಾದು ಆಮೇಲೆ ನೀವು ಹೇಳಿದ್ಮೇಲೆ ಅವರು ಆಯಿತು ನಾನು ಬರ್ತೀನಿ ಅಂತ ಹೇಳ್ತಿದ್ರೇನೋ. ಬಟ್ ಈಗ ಆ ಥರ ಇಲ್ಲ. ಅವರೂ ಈಕ್ವಲ್ ಎಫರ್ಟ್ ಹಾಕಬೇಕು ಅಂತ ಅನ್ಕೋತಾ ಇದ್ದಾರೆ. ಈ ಕ್ಷಣದಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು. ಇಷ್ಟು ದಿನ ಏನು ನಡೀತೋ ಅದು ಬೇಡ ಅಂತ ಅನ್ಕೋತಾ ಇದ್ದಾರೆ. ಮತ್ತು 3 ಆಫ್ ಕಪ್ಸ್. 3 ಆಫ್ ಕಪ್ಸ್ ಅಂದರೆ ಅವ್ರಿಗೆ ನಿಮ್ಮ ಜೊತೆ ಪಾರ್ಟಿ ಮಾಡೋಕ್ಕೆ ಇಷ್ಟ, ಆಚೆ ಸುತ್ತಾಡಬೇಕು ಅನ್ನೋದು ಇಷ್ಟ, ನಿಮ್ಗೆ ಏನಾದರೂ ಪ್ರೊವೈಡ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಆಚೆ ಔಟಿಂಗ್ ಹೋಗಬೇಕು, ಮತ್ತು ನಿಮ್ಮನ್ನ ಅವ್ರ ಫ್ರೆಂಡ್ಸಿಗೆ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಈ ಥರ ಎಲ್ಲ ಇದೆ, ತುಂಬ ಇಷ್ಟಗಳಿದೆ. ಬಟ್ ಇದು ಸರಿ ಕರೆಕ್ಟ್ ಟೈಮ್ ಅಲ್ಲ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಅವರು ಸ್ವಲ್ಪ ಏನೇ ಇದ್ರೂ ಅವ್ರು ಸ್ವಲ್ಪ ಈಗೋಯಿಸ್ಟಿಕ್ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಫಸ್ಟ್ ನೀನೇ ಮಾಡಲಿ, ಫಸ್ಟ್ ಅವರೇ ಮುಂದೆ ಬರಲಿ, ಅವರೇ ಎಲ್ಲ ಇನಿಷಿಯೇಷನ್ ತಗೊಳ್ಳಿ ಅಂತ ಅದು ಇದೆ. ಆ ಈಗೋನ ದಾಟಿ ಅವರು ನಿಮಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು,
ಅಥವಾ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ಇಷ್ಟ ಇದೆ. ಬಟ್ ಈಗ ಅವ್ರನ್ನ ಎಲ್ಲೋ ಒಂದು ಕಡೆ ಈಗಲೂ ತಡಿತಾ ಇದೆ ಅವ್ರನ್ನ, ಬಿಕಾಸ್ ಆಫ್ ರಾಹು ಎಫೆಕ್ಟ್. ಈಗೋ ತುಂಬ ತಡಿತಾ ಇದೆ ನಿಮ್ಮ ಕಡೆ ಬರೋಕ್ಕೆ. ನೀವು ಯಾವತ್ತಿದ್ರೂ ನೀವು ಯಾವತ್ತಿದ್ರೂ ಕ್ವೀನ್ ಆಫ್ ವಾಂಡ್ಸ್ ಅವ್ರಿಗೆ. ಯಾಕಂದರೆ ನೀವು ಅವ್ರಿಗೆ ಕ್ವೀನ್ ಥರನೇ ಯಾವತ್ತೂ ಕ್ವೀನ್ ಹಾಗೆ ಕಾಣ್ತೀರಾ ಅವ್ರಿಗೆ. ನೀವು ಫುಲ್ಫಿಲ್ಡ್, ಅವ್ರು ಏನು ಡ್ರೀಮ್ ಮಾಡಿದ್ರೋ ಒಬ್ಳು ಬಾಳ ಸಂಗಾತಿ ಅಥವಾ ಅವರ ಪಾರ್ಟ್ನರ್, ಇದೆಲ್ಲ ನಿಮಗಿದೆ, ಆ ಲಕ್ಷಣಗಳೆಲ್ಲ ನಿಮಗಿದೆ. ಅವರು ನಿಮ್ಮನ್ನ ಕ್ವೀನ್ ಎಂಪ್ರೆಸ್ ಥರನೇ ನೋಡ್ತಾರೆ. ಅವ್ರ ಲೈಫಲ್ಲಿ ಯಾರೇ ಇರ್ಬೋದು, ಆದರೆ ನಿಮಗೆ ಕೊಟ್ಟಿರೋ ಪ್ಲೇಸ್ ಅವ್ರು ಯಾರಿಗೂ ಕೊಡೋಕ್ಕಾಗಲ್ಲ. ಆ ಥರ ಈ ಕ್ಷಣದಲ್ಲಿ ಫೀಲ್ ಮಾಡ್ತಿದ್ದಾರೆ. ಓಕೆನಾ? ನಿಮಗೆ ಬೇರೆ ಅವ್ರ ಕಡೆಯಿಂದ ಏನು ಮೆಸೇಜಸ್ ಇದೆ ನೋಡೋಣ. ನನ್ನ ವ್ಯೂವರ್ಸ್ಗೆ ಅವರ ಪರ್ಸನ್ ಕಡೆಯಿಂದ ಏನು ಮೆಸೇಜಸ್ ಇದೆ ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಹೇಳಿ. ಓಕೆ, ನಾನು ಅವಾಗಲೇ ಹೇಳಿದೆ ಇದು ರೈಟ್ ಟೈಮ್ ಅಲ್ಲ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಟ್ವಿನ್ ಫ್ಲೇಮ್ಸ್ ಅಂದರೆ ನಿಮ್ಮಲ್ಲಿ ಸುಮಾರು ಜನ ಟ್ವಿನ್ ಫ್ಲೇಮ್ಸ್ ಇದ್ದೀರಾ. ಲವ್ ಕಾಲ್, ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಮತ್ತು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಈಗೇನು ನಿಮ್ಮಗಳ ಮಧ್ಯೆ ಸಪ್ರೇಷನ್ ಇದೆಯೋ ಅದನ್ನ ಕಟ್ ಆಫ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಪ್ಯಾರಡೈಸ್, ನೀವೆಲ್ಲಿರ್ತೀರೋ ಅದೇ ಅವ್ರಿಗೆ ಸ್ವರ್ಗ. ನಾನು ಹೇಳಿದ್ನಲ್ಲ, ನೀವೇ ಅವ್ರಿಗೆ ಎಂಪ್ರೆಸ್ಸು. ನೀವೆಲ್ಲಿರ್ತೀರೋ ಅದೇ ಅವ್ರಿಗೆ ಸ್ವರ್ಗ. ಮತ್ತು ನಿಮ್ಮ ಜೊತೆ ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆಲ್ರೆಡಿ ನಾನು ಹೇಳಿದೆ 3 ಆಫ್ ಕಪ್ಸು. ನೀವು ಎಲ್ಲಿರ್ತೀರೋ ಅದೇ ಅವರಿಗೆ ಪ್ಯಾರಡೈಸು. ಇಷ್ಟು ನಿಮ್ಮ ಪರ್ಸನ್ ಕಡೆಯಿಂದ ಈಗಿನ ಕರೆಂಟ್ ಥಾಟ್ಸ್. ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಯೂನಿವರ್ಸ್ ಕಡೆಯಿಂದ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಗೆ ಏನು ಗೈಡೆನ್ಸ್ ಇದೆ ಈ ಟೈಮ್ಗೆ. ವೇಟಿಂಗ್ ಫಾರ್, ಡೋಂಟ್ ಗಿವ್ ಅಪ್. ಓಕೆ, ನೀವು ನಿಮ್ಮ ಪರ್ಸನ್ಗೆ ಮೆಸೇಜ್ಗೆ ವೆಯ್ಟ್ ಮಾಡ್ತಿದ್ದೀರಲ್ಲ, ಆ ಥರ ಎಲ್ಲ ವೆಯ್ಟ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೀವು ನಿಮಗೆ ಏನು ಖುಷಿ ಅನಿಸುತ್ತೆ ಆ ಕೆಲಸಗಳನ್ನ ಮಾಡಿ. ಮತ್ತು ಗಿವ್ ಅಪ್ ಮಾಡಬೇಡಿ ಯಾವ ವಿಷಯಗಳಲ್ಲೂ. ನಿಮ್ಮ ಕೆರಿಯರ್ ಇರ್ಬೋದು, ನಿಮ್ಮ ಲವ್ ಲೈಫಲ್ಲಿ ಇರ್ಬೋದು, ಗಿವ್ ಅಪ್ ಮಾಡಬೇಡಿ. ನೀವು ಎಷ್ಟು ಇಷ್ಟಪಡ್ತೀರೋ ಅವ್ರು ನಿಮಗಿಂತ ತುಂಬ ಇಷ್ಟಪಡ್ತಾರೆ. ಹಾಗಂತ ನೀವು ಏನು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅವ್ರ ಮೆಸೇಜಿಗೆ ವೆಯ್ಟ್ ಮಾಡೋದು, ಕಾಲ್ಗೆ ವೆಯ್ಟ್ ಮಾಡೋದು, ಹಾಗೆಲ್ಲ ಮಾಡಬೇಡಿ. ಖುಷಿಯಾಗಿರಿ. ನೀವೆಷ್ಟು ನಿಮ್ಮನ್ನ ಸೆಲ್ಫ್ ಕೇರ್ ಮಾಡ್ಕೋತಿರೋ, ನೀವು ಎಷ್ಟು ಚಾಲೆಂಜಾಗಿ ನಿಮ್ಮ ಲೈಫ್ನ ತಗೋತಿರೋ, ಮತ್ತು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ, ಅಷ್ಟು ನಿಮ್ಗೆ ಅವ್ರು ಅಟ್ರಾಕ್ಟ್ ಆಗಿ ಬಂದೇ ಬರ್ತಾರೆ. ನೀವು ಅವ್ರನ್ನ ಚೇಸ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದೆ. ಅವರೇ ಬರ್ತಾರೆ. ನಿಮಗಿಂತ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ.